ನಮಸ್ಕಾರ ಎಲ್ಲ ನನ್ನ ಆರ್ ಕನಸುಗಳ ಕಾರ್ಖಾನೆಯ ಪ್ರತಿಯೊಬ್ಬ ಚಂದಾದಾರರಿಗೂ ವೀಕ್ಷಕರಿಗೂ ವಿಜಯದಶಮಿ ನವರಾತ್ರಿ ಇವತ್ತಿನ ಆಯುಧ ಪೂಜೆ ನಾಳಿನ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ನಮ್ಮಲ್ಲಿರುವ ಎಲ್ಲ ನಮ್ಮ ಮೇಲಿರುವ ದೃಷ್ಟಿಗಳಿರ್ಬೋದು ಅಥವಾ ಮತ್ತೊಂದಿರ್ಬೋದು ಎಲ್ಲ ಕೆಟ್ಟ ದೃಷ್ಟಿಗಳು ಸಂಹಾರ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇವತ್ತು ನನ್ನ ಪ್ರೇಮಲೋಕದ ದಸರಾದ ಸಡಗರ ಹಾಗೂ ನಮ್ಮ ಮನೆಯ ಬೊಂಬೆ ಮನೆಯನ್ನು ನಿಮ್ಗೆ ತೋರಿಸುವಂಥ ಒಂದು ಪ್ರಯತ್ನ. ನಾವು ಮೈಸೂರಿನವರು, ನಮಗೆ ದಸರಾ ಹಬ್ಬ ಅಂತಂದರೆ ತುಂಬ ವಿಶೇಷ, ತುಂಬ ಪ್ರೀತಿ. ಸೊ ನಾನು ಚಿಕ್ಕ ವಯಸ್ಸಿದ್ದಾಗಲಿಂದಾನು ನನ್ನ ತಂದೆ ತಾಯಿಗಳು ನನಗೆ ನಮ್ಮ ಮೈಸೂರು ದಸರಾ ಲೈಟಿಂಗ್ಸ್ ತೋರಿಸೋದು, ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗೋದು ಎಲ್ಲ ಒಂದು ವಾಡಿಕೆ ಇತ್ತು. ಸೊ ಅದನ್ನು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನನ್ನ ಮಕ್ಕಳನ್ನ ಲೈಟಿಂಗ್ಸ್ ತೋರಿಸೋದಕ್ಕೆ ಕರ್ಕೊಂಡೋದೆ. ಹಾಗಾಗಿ ನಾವು 9 ದಿವಸನೂ ನಾವು ಬೊಂಬೆ ಕೂರಿಸೋಕ್ಕಾಗಿಲ್ಲ. ಈ 2-3 ಡೇಸ್ ಇದು ಸುತ್ತಾಟ ಆಯಿತು. ಸೊ ಅಲ್ಲಿ ನಮ್ಮ ಸಯಾಜಿರಾವ್ ರೋಡು, ದೇವರಾಜರ್ಸ್ ರೋಡು, ಇಡೀ ಮೈಸೂರೇ ಶೃಂಗಾರಗೊಂಡಿತ್ತು. ಸೊ ನಾವೆಲ್ಲನೂ ಅದನ್ನು ನೋಡಿ ಎಂಜಾಯ್ ಮಾಡಿ ಒಂದು ಫ್ಯಾಮ್ಲಿ ಎಲ್ಲ ಕಾರಲ್ಲೇ ತೆಗೆದ್ವಿ. ತುಂಬ ಟ್ರಾಫಿಕ್ ಇತ್ತು, ಇಳಿದು ತೆಗಿಯೋದಕ್ಕಾಗಲಿಲ್ಲ. ಬಟ್ ದೇವರಾಜರ್ಸ್ ರೋಡ್ ಒಂದು ಕಡೆ ನಿಲ್ಲಿಸಿ ಒಂದು ಫ್ಯಾಮ್ಲಿ ಫೋಟೋ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ. ಇದು ಒಂದು ಸಣ್ಣ ಮೈಸೂರಿನ ದೀಪಾಲಂಕಾರದ ಕೆಲವು ತುಣುಕುಗಳು. ಇದು ನಮ್ಮ ಮನೆ, ನನ್ನ ಪ್ರೇಮಲೋಕ. ದಸರಾ ಹಬ್ಬ ಅಂತಂದರೆ ಅದರಲ್ಲೂ ಆಯುಧ ಪೂಜೆ ಬಂದಾಗ ನಮ್ಮೆಲ್ರಿಗೂ ತುಂಬ 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 ಖುಷಿ. ನನ್ನ ಮಗಳು ಬರ್ಡೇ ನಿನ್ನೆ ಸೆಪ್ಟೆಂಬರ್ 30 ಆಯಿತು. ನಾಳೆ ಅಕ್ಟೋಬರ್ 2 ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ದಸರಾ ಎಲ್ಲ ಒಂದೇ ಸತಿಗೆ ಒಂಥರ ಕೋಇನ್ಸಿಡೆನ್ಸ್ ಆಗಿ ಬರುತ್ತೆ. ನಾಳೆ ನನ್ನ 25th ವೆಡ್ಡಿಂಗ್ ಆ್ಯನಿವರ್ಸರಿ. ಬಟ್ ಸಂಭ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲೋ ಒಂದು ಕಡೆ 25 ವರ್ಷದಿಂದ ನನ್ನ ತಂದೆ ತಾಯಿ ಇರ್ಬೋದು, ಇಲ್ಲ ನಮ್ಮ ಅತ್ತೆ, ನನ್ನ ಶ್ರೀಮತಿಯವ್ರ ತಾಯಿ ಇರ್ಬೋದು, ಇವರೆಲ್ಲ ಇದ್ದರು. ಇವತ್ತು ಅವರೆಲ್ಲ ಇಲ್ವಲ್ಲ. ನನಗೆ ಆ ಸಂಭ್ರಮದಕ್ಕಿಂತ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಅವರೆಲ್ಲ ಇಲ್ವಲ್ಲ ಅನ್ನೋ ಒಂದು ಬೇಜಾರು. ಬಟ್ ನೀವೆಲ್ಲ ಇದ್ದೀರಾ ಅನ್ನೋದು ಒಂದು ಖುಷಿ ಇದೆ. ಯಾಕೆಂತಂದರೆ ಪ್ರತಿಯೊಬ್ಬರಲ್ಲೂ ನನಗೆ ಬರೋ ಗೆಸ್ಟ್ಗಳಲ್ಲಿರ್ಬೋದು, ನಿಮ್ಮಲ್ಲಿರ್ಬೋದು, ನಾನು ಆ ಸಂಬಂಧಗಳನ್ನ ನೋಡ್ತಾ ಇರ್ತೀನಿ. ಆ ಒಂದು ಬಂಧನ ಹುಡುಕಾಟ ನಡೆಸ್ತಾ ಇರ್ತೀನಿ. ಎನಿವೆ, ಕಮಿಂಗ್ ಟು ದಿಸ್, ಇದು ನಮ್ಮ ಮನೇಲಿ ನಡೆಯುವಂಥ ಒಂದು ಪೂಜೆ. ನಮ್ಮ ತಂದೆ ಕಾಲದಿಂದನೂ ತುಂಬ, ನಮ್ಮ ತಾಯಿಗೆ ತುಂಬ ಇಷ್ಟ ಇದು ಮಾಡೋದು. ನೋಡಿ, ಇದು ನಾನು ಸೈಕ್ಲಿಂಗ್ ಮಾಡೋ ನಂದು ಸೈಕಲ್ ಇದೆ. ಆಮೇಲೆ ನನ್ನ ಶ್ರೀಮತಿ, ನನ್ನ ಮಗಳು ಓಡಾಡೋದು ಸ್ಕೂಟ್ರ್ ಇದೆ. ಆ್ಯಂಡ್ ಇದೊಂದು ಸ್ಪೆಷಲ್ ನಮ್ಮ ತಂದೆ ಸ್ಕೂಟ್ರು. ಇದು ನಾನು ಕೊಟ್ಟಿಲ್ಲ. ನಮ್ಮಪ್ಪ ಅವರು ಬೆಡ್ ರಿಡನ್ ಆಗೋವರೆಗೂ ಆಲ್ಮೋಸ್ಟ್ ಓಡಿಸ್ತಿದ್ದಂಥ ಗಾಡಿ ಇದು. ಸೊ ಇದನ್ನು ನನ್ನ ಶ್ರೀಮತಿಗಾಗಲಿ ನನ್ನ ಮಕ್ಕಳಿಗಾಗಲಿ ಕೊಡೋದಕ್ಕೆ ಇಷ್ಟ ಇಲ್ಲ. ಸೊ ನಮಗೆ ತುಂಬ ಇಷ್ಟ. ಇದು ನಮ್ಮ ಗಾಡಿ, ಒಂದು ಇಗ್ನಿಸು, ಇನ್ನೊಂದು XUV 500. ಸೊ ಇದು ನಮ್ಮ ಪೂಜೆ. ಅದು ಯಾವಾಗಲೂ ಪ್ರತೀತಿ ನಮ್ಮಮ್ಮ ಮಾಡ್ತಿದ್ರು, ನನ್ನ ಹೆಂಡತಿ ನಮ್ಮಮ್ಮ ಮಾಡ್ತಿದ್ರು. ಈ ಸತಿ ನನ್ನ ದೊಡ್ಡ ಮಗಳು ಚಿಕ್ಕ ಮಗಳು ಫಸ್ಟ್ ಅದಕ್ಕೆಲ್ಲ ಹೋಗಿ ಅರಿಶಿನ ಕುಂಕುಮ ಇಟ್ಟು ಅದನ್ನೆಲ್ಲ ಮಾಡ್ತಾರೆ. ನಂತರ ಅವರದ್ದೆಲ್ಲ ಮುಗಿಸಾದ್ಮೇಲೆ ನಾನು ನನ್ನ ಶ್ರೀಮತಿ ಬಂದು ಅರಿಶಿನ ಕುಂಕುಮ ಇಟ್ಟು ಅಗರಬತ್ತಿ ಹಚ್ಚಿ ತೆಂಗಿನಕಾಯಿನಲ್ಲಿ ಒಂದು ನಾವು ಮಂಗಳಾರತಿ ಮಾಡಿ, ಆ್ಯಂಡ್ ಮಾಮೂಲಿ ಮನೆಗೆ ಎಲ್ರಿಗೂ ಯಾರಿಗೂ ದೃಷ್ಟಿ ತಾಗದೇ ಇರಲಿ ಅನ್ನೋದೊಂದು ಇದು ಮಾಡಿಕೊಂಡು ಕುಂಬಳಕಾಯಿ ಹೊಡಿತೀವಿ. ಇದೇ ಪೂಜೆ ಮಾಡೋ ಸಂದರ್ಭದಲ್ಲಿ ಯಾರೋ ಒಬ್ಬರು ಹೆಣ್ಮಗಳು ನಮ್ಮ ಒಂದು ಬಸವನ್ನ ಕರ್ಕೊಂಬಂದರು. ಅದೊಂಥರ ಖುಷಿ ಆಯಿತು. ಆ ಬಸವನಿಗೆ ನಮ್ಮ ಕೈಲಿ ಏನು ಮಾಡಬೇಕೋ ಅದನ್ನು ಮಾಡಿದ್ವಿ. ಹಾಗೆ ನಮ್ಮ ಜೊತೆ 365 ಡೇಸ್ ಯಾವಾಗಲೂ ಜೊತೆಗಿರೋ ನಮ್ಮ ಮನೆ ಅಕ್ಕಪಕ್ಕ ಕೆಲಸ ಮಾಡೋ ಪೌರ ಕಾರ್ಮಿಕರಿರ್ಬೋದು, ಇಲ್ಲ ನಮ್ಮ ಮನೆ ಕೆಲಸ ಮಾಡೋರು ಇರ್ಬೋದು, ಇಲ್ಲ ನಮ್ಮ ಡ್ರೈವರ್ಸ್ಗಳಿರ್ಬೋದು, ಇಲ್ಲ ನಮ್ಮ ಕಾರ್ ಕ್ಲೀನ್ ಮಾಡೋಕ್ಕೆ ಬರೋರು ಇರ್ಬೋದು, ನಮ್ಮ ಗಾರ್ಡನ್ ಇರ್ಬೋದು, ಇವರು ಎಲ್ರಿಗೂ ಅಂದರೆ ನಮ್ಮ ಜೊತೆ ಪ್ರತಿನಿತ್ಯ ಇರುವ ಪ್ರತಿಯೊಬ್ಬರು ನಮ್ಮ ಕುಟುಂಬದ ಸದಸ್ಯರವರು, ಅವರೆಲ್ರಿಗೂ ಕೂಡ ನಾವು ಈ ಆಯುಧ ಪೂಜೆ ಸಂದರ್ಭದಲ್ಲಿ ಏನು ಪ್ರೀತಿ ಗೌರವ ಕೊಡಬೇಕು ಅದನ್ನು ಕೊಟ್ಟು ಒಂದು ಮನಸ್ಸಿಗೆ ಸಂತೋಷ ಪಟ್ವಿ. ಸೊ ಇದು ನಮ್ಮನೆ ಆಯುಧ ಪೂಜೆ ಸೆಲೆಬ್ರೇಷನ್ನು. ಈಗ ನನಸು ಅವರು, ಅಂದರೆ ನನ್ನ ಮಗಳು ನನಸು ರಘುರಾಮ್ ಟೇಕ್ ಓವರ್ ಮಾಡ್ತಾಯಿದ್ದಾರೆ. ಅಂದರೆ ತುಂಬ ಫಾರ್ಮಲ್ ಆಗುತ್ತೆ ಅಂತ ಕಾಣುತ್ತೆ, ಮಾಡ್ತಿದ್ದಾರೆ ಇದು ಅಂತ. ನನ್ನ ಮಗಳು ಟೇಕ್ ಓವರ್ ಮಾಡ್ತಾಯಿದ್ದಾಳೆ. ಅವಳು ನಮ್ಮ ಮನೆಯ ಬೊಂಬೆ ಪರಿಚಯ ಮಾಡಿಕೊಡ್ತಾಳೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದಸರಾ ಹಾಗೂ ವಿಜಯದಶಮಿ ಆಯುಧ ಪೂಜೆಯ ಶುಭಾಶಯಗಳು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಮತ್ತಷ್ಟು ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಓವರ್ ಟು ನನಸು ರಘುರಾಮ್ ಆ್ಯಂಡ್ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಪ್ರೇಮಲೋಕದ ಬೊಂಬೆ ಮನೆಗೆ. ಎಲ್ಲರಿಗೂ ಇಂದಿನ ಆಯುಧ ಪೂಜೆಯ, ನಾಳಿನ ವಿಜಯದಶಮಿಯ, ಒಟ್ಟಾರೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಬನ್ನಿ, ನಮ್ಮ ಮನೆಯ ಚಿಕ್ಕ ಬೊಂಬೆ ಮನೆಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇವತ್ತಿನ ಈ ಸರ್ತಿಯ ದಸರಾ ಹಬ್ಬದ ನಮ್ಮ ಗೊಂಬೆಗಳಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ,
ನಮ್ಮ ಪ್ರೀತಿಯ ಡಾಕ್ಟರ್ ಹೇಮಾ ಪ್ರಸಾದ್ ಅವರು, ನಮ್ಮ ಜೀವಿಯತ್ರಿ ಅವರ ಅಕ್ಕ, ಅವರು ನಮಗೆ ಸುಮಾರು ಗೊಂಬೆಗಳನ್ನು ಕೊಟ್ಟಿದ್ದಾರೆ. ಹೋದ ವರ್ಷ ಅವರ ಬೊಂಬೆ ಮನೆಯನ್ನು ಕೂಡ ನಾವು ಕವರ್ ಮಾಡಿದ್ವಿ. ಸೊ ಈ ವರ್ಷದಿಂದ ಅವರು ಇಡ್ತಾ ಇಲ್ಲ, ಇದನ್ನೆಲ್ಲ ಅಪ್ಪ ಹೇಳಿದ್ದಾರೆ ಆಲ್ರೆಡಿ ನಿಮಗೆ. ಸೊ ಅವರ ಕೆಲವು ಗೊಂಬೆಗಳನ್ನ ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ಮೇಲ್ಗಡೆ ಎಡಗಡೆಗೆ ನೋಡ್ತಾ ಇದ್ದೀರಲ್ಲ, ಅದು ಅರ್ಧನಾರೀಶ್ವರ. ಇದನ್ನು ನಮ್ಮ ಹೇಮಾ ಆಂಟಿನೇ ನಮಗೆ ಕೊಟ್ಟಿದ್ದು. ಅದ್ರ ಪಕ್ಕ ಇರೋದು ಶ್ರೀನಿವಾಸ ಪದ್ಮಾವತಿ, ನಮ್ಮ ಮನೆ ದೇವರು. ಅದ್ರ ಪಕ್ಕ ಇರೋದು ಸುಬ್ರಹ್ಮಣ್ಯ ಸ್ವಾಮಿ, ಇದನ್ನು ಕೂಡ ಹೇಮಾ ಆಂಟಿನೇ ನಮಗೆ ಕೊಟ್ಟಿದ್ದು. ಕೆಳಗಡೆ ಇರೋದು ರಂಗನಾಥ ಸ್ವಾಮಿ, ಮಧ್ಯ ಇರೋದು ಅನ್ನಪೂರ್ಣೇಶ್ವರಿ, ಅದ್ರ ಪಕ್ಕ ರಾಘವೇಂದ್ರ ಸ್ವಾಮಿ. ಈ ಅನ್ನಪೂರ್ಣೇಶ್ವರಿ ಹಾಗೂ ರಾಯರನ್ನು ಕೂಡ ಹೇಮಾ ಆಂಟಿ ನಮಗೆ ಕೊಟ್ಟಿದ್ದು. ಹಾಗೆ ಕೆಳಗಡೆ ಬಂದರೆ ನಮ್ಮ ಸೋಂದೆಯ ವಾದಿರಾಜರ ಮಠದ ಒಂದು ಬೊಂಬೆಗಳನ್ನು ಕೂಡ ಹೇಮಾ ಆಂಟಿ ಕೊಟ್ಟರು. ಇದು ತುಂಬ ಅಪರೂಪವಾಗಿರೋದು. ನಾನು ನಮ್ಮ ಅಮ್ಮ ಕೂಡ ಸುಮಾರು ಬೊಂಬೆಗಳ ಅಂಗಡಿಗೆ ಹೋಗಿದ್ದೀವಿ. ಈ ಥರ ಗೊಂಬೆ ಸೆಟ್ಟನ್ನು ನಾವು ತುಂಬ ಅಪರೂಪ ನೋಡೇ ಇರಲಿಲ್ಲ. ತುಂಬ ಇಷ್ಟ ಆಗಿತ್ತು. ಅಮ್ಮ ಕೇಳಿದ್ರು ಆಂಟಿಗೆ ಕೊಡ್ತೀರಾ ಅಂತ. ಪಾಪ ಅವರು ಕೂಡ ತುಂಬ ಖುಷಿಯಿಂದ ಕೊಟ್ಟರು. ವಾದಿರಾಜರ ಸೋಂದೆ ಮಠದ ಒಂದು ಬೊಂಬೆಯ ಸೆಟ್ ಇದು. ಹಾಗೆ ಕೆಳಗಡೆ ಬಂದರೆ ಕೃಷ್ಣನ ಗೋವರ್ಧನಗಿರಿ. ಊರೆಲ್ಲ ಪ್ರವಾಹ ಆದಾಗ ತನ್ನ ಕಿರುಬೆರಳ ಮೇಲೆ ಕೃಷ್ಣ ಬೆಟ್ಟನ ಎತ್ಕೊಂಡು ನಿಂತ್ಕೋತಾರೆ ಊರನ್ನ ರಕ್ಷಿಸೋದಕ್ಕೆ. ಸೊ ಆ ಒಂದು ಸೆಟ್ ಇದು ಗೋವರ್ಧನಗಿರಿ. ಮಧ್ಯದಲ್ಲಿ ಚಿಕ್ಕ ರಾಯರ ಬೃಂದಾವನ. ಅಪ್ಪ ಒಂದು ಫಂಕ್ಷನ್ಗೆ ಹೋದಾಗ ಅಲ್ಲಿ ಅವರ ಸ್ನೇಹಿತರೊಬ್ಬರು ಕೊಟ್ಟಿದ್ದು ರಾಯರ ಬೃಂದಾವನ. ಅದರ ಪಕ್ಕ ಬಂದರೆ ರಾಮನ ಪಟ್ಟಾಭಿಷೇಕ, ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಇವರೆಲ್ಲರೂ ಇರುವಂಥ ಒಂದು ಕ್ಯೂಟಾಗಿ ಇರುವಂಥ ಒಂದು ಬೊಂಬೆಯ ಸೆಟ್ ಇದು. ಹಾಗೆ ಕೆಳಗಡೆ ಬಂದರೆ ತಿರುಪತಿಯ ಬೆಟ್ಟ, ಭಕ್ತಾದಿಗಳೆಲ್ಲ ನಮಸ್ಕಾರ ಮಾಡ್ತಾ ಇದ್ದಾರೆ. ತಿರುಪತಿಯ ಹುಂಡಿ ಕೂಡ ಅಲ್ಲಿದೆ. ಮೇಲ್ಗಡೆ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಇದೆ. ಇದು ತಿರುಪತಿಯ ಸೆಟ್. ಅದ್ರ ಪಕ್ಕ ಇರೋದು ಬಕಾಸುರ. ಬಕಾಸುರ ಎಲ್ಲ ತಿಂಡಿ ತಿನಿಸಿ ಮುಂದೆ ಕೂತಿದ್ದಾರೆ. ಮಧ್ಯದಲ್ಲಿ ಎಲೆ ಕೂಡ ಇದೆ. ಅಷ್ಟೂ ಒಬ್ಬ ಮನುಷ್ಯ ತಿನ್ನಕ್ಕಾಗತ್ತಾ, ಒಬ್ಬ ವ್ಯಕ್ತಿ ತಿನ್ನಕ್ಕಾಗತ್ತಾ ಅಂತ ಅಲ್ಲಿರೋ ಜನ ಎಲ್ಲ ಆಶ್ಚರ್ಯ ಪಡ್ಕೊಂಡು ನೋಡ್ತಾ ಇದ್ದಾರೆ. ಆ ಒಂದು ಗೊಂಬೆಯ ಸೆಟ್ ಇದು. ಹಾಗೆ ಕೆಳಗಡೆ ಬಂದರೆ ಮದುವೆ ಮನೆಯ ಒಂದು ಸೆಲೆಬ್ರೇಷನ್. ಇದ್ರದ್ದು ಸ್ಪೆಷಾಲಿಟಿ ಈ ವರ್ಷ ಏನು ಅಂದರೆ, ನನ್ನ ತಂಗಿ ನಾದ, ಅವಳು ಫುಲ್ ಅರೇಂಜ್ ಮಾಡಿದ್ದು ಅವಳೇನೆ. ಇದು ಮದುವೆಯಲ್ಲಿ ಗಂಡು ಹೆಣ್ಣು ಕೂತಿದ್ದಾರೆ, ಪೂಜೆ ನಡೀತಾ ಇದೆ, ಕಲಶಗಿತ್ತಿರಿದ್ದಾರೆ. ಹಾಗೆ ಮುಂದೆ ಬಂದರೆ ವಾಲ್ಗಾದವರು ವಾದ್ಯಗಳನ್ನ ನುಡಿಸ್ತಾ ಇದ್ದಾರೆ. ಎದುರುಗಡೆ ಸಂಗೀತ ಕಚೇರಿ ನಡೀತಾ ಇದೆ. ಚಿಕ್ಕ ಚಿಕ್ಕ ಚೇರ್ನ ಕೂಡ ಅರೇಂಜ್ ಮಾಡಿದ್ದೀವಿ, ಅಲ್ಲಿರೋರೆಲ್ಲ ಬಂದು ಕೂರ್ಲಿ ಅಂತ. ಪಕ್ಕದಲ್ಲಿ ಊಟ ಮಾಡ್ತಾ ಇದ್ದಾರೆ, ಮದುವೆಗೆ ಬಂದವರೆಲ್ಲ ಊಟ ಮಾಡ್ತಾ ಇದ್ದಾರೆ. ಹಾಗೆ ಕೆಳಗಡೆ ಬಂದರೆ ಒಂದು ಚಿಕ್ಕ ಹಳ್ಳಿಯ ಸೆಟ್ ಮಾಡಿದ್ದೀವಿ. ಇದು ಉಳಿದಿರುವಂಥ ಕೆಲವೊಂದು ಗೊಂಬೆಗಳನ್ನ ಇಟ್ಕೊಂಡು ನಮ್ಮದೇ ಆದ ಒಂದು ಕಲ್ಪನೆಯಲ್ಲಿ ಮಾಡಿದ್ದು ಈ ಸರ್ತಿ. ಒಂದು ಚಿಕ್ಕ ಹಳ್ಳಿಯ ವಾತಾವರಣ. ಅಲ್ಲಿ ಒಂದು ಹೆಂಗಸು ತರಕಾರಿ ಹಣ್ಣುಗಳನ್ನೆಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರ ಪಕ್ಕ 2 ಹಸುಗಳು ಕೂಡ ಇದೆ. ಹಾಗೆ ಪಕ್ಕ ಹೋದರೆ ಕುಂಭಕರ್ಣ ಗಾಢ ನಿದ್ದೆಯಲ್ಲಿದ್ದಾರೆ. ಎಲ್ಲರೂ ಆನೆ ಸಮೇತ ವಾದ್ಯಗಳನ್ನ ನುಡಿಸ್ತಾ ಬಾರಿಸ್ತಾ ಅವರನ್ನು ಎಬ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಕುಂಭಕರ್ಣ ಹೇಳ್ತಾ ಇಲ್ಲ. ಸೊ ಇದು ಕುಂಭಕರ್ಣ ಎನ್ನೋ ಸೆಟ್. ನೀವೆಲ್ಲರೂ ಅನಂತನಾಗ್ ಅವ್ರದ್ದು ಒಲವು ಮೂಡಿದಾಗ ಚಿತ್ರದೊಂದು ಹಾಡು ಕೇಳಿರ್ತೀರ, ಆದಿಲಕ್ಷ್ಮಿ ಗಜಲಕ್ಷ್ಮಿ ಧಾನ್ಯಲಕ್ಷ್ಮಿಯೇ. ಅದೇ ರೀತಿ ಅಷ್ಟಲಕ್ಷ್ಮಿಯರ ಒಂದು ಗೊಂಬೆಯ ಸೆಟ್ ಇದು. ಹಾಗೆ ಕೆಳಗಡೆ ಬಂದರೆ ನವದುರ್ಗೆಯರು. ಇದು ಕಲ್ಲಿನ ದುರ್ಗೆಯ ಗೊಂಬೆಗಳಿದು, ಮಣ್ಣಿಂದಲ್ಲ, ಇದು ಕಲ್ಲಿಂದು. ಸೊ ಹಾಗಾಗಿ ಇದು ನಮ್ಮ ಹತ್ರ ಇರೋ ಅಷ್ಟು ಗೊಂಬೆಗಳಲ್ಲಿ ಇದೊಂದು ಸ್ವಲ್ಪ ಸ್ಪೆಷಲ್ಲು. ಅಲ್ಲೇ ಮಧ್ಯದಲ್ಲಿ 5 ಗಣೇಶ ವಾದ್ಯಗಳನ್ನ ನುಡಿಸ್ತಾ ಇರೋದು ನಿಮಗೆ ಕಾಣುತ್ತೆ. ನಮ್ಮಮ್ಮ ಗೊಂಬೆಗಳನ್ನ ಇಡಬೇಕು ಅಂತ ಅಂದ್ಕೊಂಡಾಗ ಅವರ ಫ್ರೆಂಡ್ ಅನಿತಾ ಅಂತ, ಅವರು ಈ ಒಂದು ಸೆಟ್ಟನ್ನು ಮೊದಲನೇದಾಗಿ ಗಿಫ್ಟ್ ಮಾಡಿ ನೀನು ಇದರಿಂದ ಇಡೋದಕ್ಕೆ ಶುರು ಮಾಡು ಅಂತ ಕೊಟ್ಟಿದ್ದು. ಸೊ ಅದು ನಮ್ಮ ಮೊದಲನೆಯ ಸೆಟ್. ಇನ್ಫ್ಯಾಕ್ಟ್ 10 ವರ್ಷ 12 ವರ್ಷದ ಹಿಂದೆ ನಾವು ಯಾವಾಗ ಇಡೋಕ್ಕೆ ಶುರು ಮಾಡಿದ್ವಿ ಒಂದೇ ಇಡ್ತಿದ್ದಿದ್ದು, ಇನ್ಯಾವುದೂ ಇರ್ತಿರ್ಲಿಲ್ಲ. ಸೊ ಅದು ತುಂಬ ಸ್ಪೆಷಲ್. ಹಾಗೆ ಮಧ್ಯದಲ್ಲಿ ಇವಾಗ ಬಂದರೆ ಮೈಸೂರಿನ ಚಾಮುಂಡೇಶ್ವರಿ ದೇವಿ, ಅವ್ರಿಗೆ ಪೂಜೆ ಮಾಡಿದ್ದೀವಿ. ಅಕ್ಕಪಕ್ಕ ಲಕ್ಷ್ಮೀ ಸರಸ್ವತಿ. ಹಾಗೆ ಅದ್ರ ಮುಂದೆ ವಿಷ್ಣುವಿನ ದಶಾವತಾರ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಕೃಷ್ಣ, ಕಲ್ಕಿ, ವಿಷ್ಣುವಿನ ದಶಾವತಾರ. ಸೊ ಎಲ್ಲ ದೇವಿಗಳ ಜೊತೆಗೆ ಭೂದೇವಿನ ಕೂಡ ನಾವು ಮರಿಬಾರ್ದು. ಹಾಗೆ ಕೆಳಗಡೆ ಬಂದರೆ ಇಲ್ಲಿ ನಮ್ಮ ರೈತರಿನ ಸೆಟ್ ಇದು. ಅಕ್ಕಿಯನ್ನು ಬೆಳೀತಾ ಇರೋದು, ಭತ್ತನ ಬೀಸ್ತಾ ಇರೋದು, ಇದೆಲ್ಲವನ್ನು ಒಂದು ಕಾನ್ಸೆಪ್ಟ್ನಲ್ಲಿ ಮಾಡಿದ್ದೀವಿ. ಅಲ್ಲಿ ಅಕ್ಕಿ ಬೆಳೀತಾ ಇದ್ದಾರೆ, ಇಲ್ಲಿ ಭತ್ತ ಬೀಸ್ತಾ ಇದ್ದಾರೆ. ಅದನ್ನೆಲ್ಲ ಪ್ಯಾಕ್ ಮಾಡಿ ಮುಂದಕ್ಕೆ ಇಲ್ಲಿ ಗೋಡೌನಿಂದ ಊರಿಗೆ ಕಳಿಸ್ತಾ ಇದ್ದಾರೆ ಅಂತ ಒಂದು ಕಾನ್ಸೆಪ್ಟ್ನಲ್ಲಿ ಈ ರೀತಿಯಾಗಿ ಜೋಡಿಸಿದ್ದೀವಿ. ಹಾಗೆ ಕೆಳಗಡೆ ಒಂಚೂರು ಬಂದರೆ ಇವರು ನಮ್ಮ ಪಾಂಡುರಂಗ ಶೆಟ್ಟರಿನ ಅಂಗಡಿ. ಪಾಂಡುರಂಗ ಶೆಟ್ಟರು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಇದು ನಮ್ಮ ಹೇಮಾ ಆಂಟಿ ನಮಗೆ ಕೊಟ್ಟಿದ್ದು.
ಅವರು ಕೂಡ ಅವ್ರ ಗೊಂಬೆ ಮನೆಯಲ್ಲಿ ಇವ್ರನ್ನ ಪಾಂಡುರಂಗ ಶೆಟ್ರ್ ಅಂಗಡಿ ಅಂತಲೇ ಹೇಳ್ತಾ ಇದ್ರು. ಸೊ ಅದಕ್ಕೆ ನಾವು ಕೂಡ ಅದೇ ಹೆಸರಲ್ಲಿ ಕರಿತಾ ಇದ್ದೀವಿ. ಪಾಂಡುರಂಗ ಶೆಟ್ರು ಮತ್ತು ಅವ್ರ ಶ್ರೀಮತಿ ದಿನಸಿ ಅಂಗಡಿನ ಇಟ್ಕೊಂಡಿದ್ದಾರೆ. ಇಲ್ಲಿ ನನಗೆ ತುಂಬ ಇಷ್ಟ ಆಗಿರೋದು ಆ ತೆಂಗಿನಕಾಯಿ ತುಂಬ ಮುದ್ದಾಗಿದೆ. ಈ ಥರ ನಾನು ಎಲ್ಲೂ ನೋಡಿರಲಿಲ್ಲ ಯಾರ ಮನೆಯಲ್ಲೂ. ಸೊ ಅವರ ದಿನಸಿ ಅಂಗಡಿ ಇದು. ಪಕ್ಕದಲ್ಲಿ ತರಕಾರಿನ ಮಾರ್ತಾ ಇದ್ದಾರೆ. ಇನ್ನು ಇಲ್ಲಿ ನೋಡಿದ್ರೆ ಕೈಲಾಸ ಪರ್ವತ, ಈಶ್ವರ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ಇವರ ಜೊತೆಗೆ ವಿಷ್ಣು, ಲಕ್ಷ್ಮಿ, ಬ್ರಹ್ಮ, ಸರಸ್ವತಿ, ನಾರದ ಮುನಿಗಳು ಇವರೆಲ್ಲರೂ ಕೈಲಾಸದಲ್ಲಿ ಒಂದು ಸಭೆ ನಡೆಸ್ತಾ ಇದ್ದಾರೆ. ಇದು ಕೈಲಾಸ ಪರ್ವತದ ಸೆಟ್ಟು. ಹಾಗೆ ಕೆಳಗಡೆ ಬಂದರೆ ಆ ಕೈಲಾಸದಲ್ಲಿ ಏನೇನು ಆಗ್ತಾ ಇದೆಯೋ ಎಲ್ಲ ಶುಭ ಆಗಲಿ ಅಂತ ಋಷಿ ಮುನಿಗಳು ಯಾಗ ಯಜ್ಞ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಒಂದು ವಿಶೇಷವಾಗಿರುವಂಥ ಒಂದು ಗೊಂಬೆಯ ಸೆಟ್ ಇದು. ಈ ರೈತರ ಸೆಟ್ ಬಗ್ಗೆ ನಾನು ಆಗಲೇ ನಿಮಗೆ ಹೇಳಿದ್ದೆ. ರೈತರು ಅಕ್ಕಿನ ಬೆಳೀತಾ ಇದ್ದಾರೆ, ಭತ್ತನ ಬೀಸ್ತಾ ಇದ್ದಾರೆ, ಹಾಗೆ ಗೋಡೌನಿಂದ ಇದು ಊರಿಗೆ ಹೋಗ್ತಾ ಇದೆ ಅಂತ. ಅದ್ರ ಕೆಳಗಡೆ ನಮ್ಮ ಪಾಂಡುರಂಗ ಶೆಟ್ರವ್ರ ದಿನಸಿ ಅಂಗಡಿಯ ಬಗ್ಗೆನೂ ನಾನು ಹೇಳಿದ್ದೆ. ಹಾಗೆ ಕೆಳಗಡೆ ಬಂದರೆ ಇದು ತುಂಬ ಸ್ಪೆಷಲ್ ಆಗಿರೋವಂಥ ಒಂದು ಗೊಂಬೆಯ ಜಾಗ ನಮಗಿದು. ನಮ್ಮ ಅಜ್ಜಿ ಅಂದರೆ ಅಪ್ಪ ಅವರ ತಾಯಿ ಆಡ್ತಿದ್ದಂಥ ಆಟ ಸಾಮಾನಿಂದ ಹಿಡಿದು ನನ್ನ ತಂಗಿ ಆಡ್ತಿದ್ದಂಥ ಆಟ ಸಾಮಾನುವರೆಗೂ ಎಲ್ಲವೂ ಇದೆ. ಅಲ್ಲಿ ನಿಮಗೆ ಒಂದು ಚಿಕ್ಕ ಚಿಕ್ಕ ಬೆಳ್ಳಿಯ ಅಲ್ಗಾರ್ತಿ ಕಾಣಿಸ್ತಿದೆ ಅಲ್ಲ, ಅಪ್ಪ ಅವರ ತಾಯಿ ಉಷಾದೇವಿಯವರು ಆಟ ಆಡ್ತಿದ್ದಿದ್ದು. ಹಾಗೆಯೇ ಅಲ್ಲಿ ಸ್ಟೀಲ್ದು ಪಾತ್ರೆ, ಸ್ಟೀಲ್ ಡಬ್ಬ, ಇಡ್ಲಿದು ಅದೆಲ್ಲ ನೋಡಿದ್ರೆ ಅದು ನಮ್ಮ ಅಮ್ಮ ಆಡ್ತಾ ಇದ್ದಿದ್ದು. ಇನ್ನು ಇಲ್ಲಿ ಈ ಹಿತ್ತಾಳೆ ಇದೆಲ್ಲನೂ ನಾನು 10ನೇ ಕ್ಲಾಸ್ನಲ್ಲಿದ್ದಾಗ ಮುಂಬೈಗೆ ಹೋಗಿದ್ದೆ ಸ್ಕೂಲ್ ಟ್ರಿಪ್ಗೆ. ಸೊ ಆವಾಗ ನಮ್ಮ ಅಮ್ಮಂಗಿದೆಲ್ಲ ಇಷ್ಟ ಇಂಥದ್ದು ಅಂದ್ಬಿಟ್ಟು ಆವಾಗ ಈ ಅಷ್ಟು ಹಿತ್ತಾಳೆ ಸೆಟ್ಟನ್ನು ತಂದು ಕೊಟ್ಟಿದ್ದೆ. ಈ ಕಡೆ ಪಿಂಗಾಣಿದು ಟೀ ಸೆಟ್ ನೋಡಿದ್ರೆ ಈ ಬಿಳಿ ಟೀ ಸೆಟ್ನಲ್ಲಿ ನಾನು ಆಡ್ತಾ ಇದ್ದೆ. ಆ ಹಿಂದೆ ಒಂದು ಬ್ರೌನ್ ಕಲರ್ ಸೆಟ್ನಲ್ಲಿ ನನ್ನ ತಂಗಿ ಆಡ್ತಾ ಇದ್ಲು. ಸೊ ಇದರೊಳಗಡೆ ನೀರು ಹಾಕಿ ಈ ಥರದ್ದೆಲ್ಲ ತುಂಬ ಚಿಕ್ಕ ವಯಸ್ಸಿನಲ್ಲಿ ಆಡ್ತಾ ಇದ್ವಿ ನಾವು. ಇನ್ನು ಈ ಕಡೆ ಬಳಪದ ಕಲ್ಲಿಂದು ಒರಳು ಕಲ್ಲು, ರುಬ್ಬೋ ಕಲ್ಲು, ಇದು ತುಂಬಾ ಸ್ಪೆಷಲ್. ಹಾಗೆ ಗಣೇಶಗಳಿದೆ ಇಲ್ಲಿ. ಗಣೇಶ, ಚಿಕ್ಕ ಚಿಕ್ಕ ಗಣೇಶ ಬಳಪದ ಕಲ್ದು ತುಂಬ ತುಂಬ ಒಳ್ಳೆ ಕಾರ್ವಿಂಗ್. ಇದು ಯಾರು ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ, ಆದರೆ ತುಂಬ ಅದ್ಭುತವಾಗಿದೆ. ಸೊ ಅದಕ್ಕೆ ಇದನ್ನು ಸೇಫಾಗಿ ಇಟ್ಕೊಂಡಿದ್ದೀವಿ. ಇನ್ನು ಅದಕ್ಕೆ ನಮ್ಮ ಚನ್ನಪಟ್ಟಣದ ಗೊಂಬೆಗಳು, ಅಡುಗೆ ಸಾಮಾನು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಜೊತೆಗೆ ಇನ್ನೊಂದು ತುಂಬ ಸ್ಪೆಷಲ್ ಏನು ಅಂದರೆ ಈ ಸೋಫಾ ಸೆಟ್. ಇದು ಅಪ್ಪ ಅವರ ಚಿಕ್ಕಮ್ಮ ಅಂದರೆ ಉಷಾ ದೇವಿ ಇದ್ದಾರಲ್ಲ, ಅವರ ತಂಗಿ ಆಶಾ ಅಂತ, ಅವರು ಕೈಯಾರೆ ಈ ಸೋಫಾ ಸೆಟ್ ಮತ್ತು ಮುಂದಕ್ಕೆ ನಾನು ತೋರಿಸ್ತೀನಿ ಒಂದು ಗಣೇಶನ ಕೂಡ ಈ ರೀತಿಯಾಗಿ ಹಾಕಿದ್ರು ಕೈನಲ್ಲಿ. ಸೊ ಇದು ತುಂಬಾ ವಿಶೇಷ ನಮಗೆ. ಹಾಗೆ ಮೇಲ್ಗಡೆ ಬಂದರೆ ಇದು ಕೂಡ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಹೇಮಾ ಆಂಟಿಗೆ. ಮೈಸೂರು ದಸರಾದ ಪ್ರೊಸೆಷನಿನ ಗೊಂಬೆಯ ಸೆಟ್ಟನ್ನು ನಮಗೆ ಗಿಫ್ಟ್ ಮಾಡಿದ್ರು. ಇದು ನಾವು ತುಂಬ ವರ್ಷದಿಂದ ತೊಗೋಬೇಕು ಅಂತ ಅನ್ಕೋತಾ ಇದ್ವಿ, ಆದರೆ ಅವ್ರು ಇದು ಕೊಟ್ಟಿದ್ದು ನಮಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಹೇಮಾ ಆಂಟಿ ಒನ್ಸ್ ಅಗೇನ್. ಇದು ನಮ್ಮ ಅಂಬಾರಿ, ಹಳೆ ಕಾಲದಲ್ಲಿ ಮೈಸೂರು ಮಹಾರಾಜರು ಕೂರ್ತಿದ್ರು, ಪಕ್ಕದಲ್ಲಿ ಇವಾಗ ಚಾಮುಂಡೇಶ್ವರಿ ದೇವಿಯನ್ನು ಕೂರಿಸಿದ್ದಾರೆ. ಸೊ ಆ ರೀತಿಯಾದ ಒಂದು ಮೈಸೂರು ದಸರಾ ಪ್ರೊಸೆಷನಿನ ಸೆಟ್ ಇದು. ಅಲ್ಲೇ ಒಂಚೂರು ಕೆಳಗಡೆ ಬಂದರೆ ಇದು ನನ್ನ ತಂಗಿಯ ನಾದಾಳ ತುಂಬ ಫೇವ್ರೆಟ್ ಸೆಟ್. ಇದು ಎಲ್ಲೂ ಇಡೋಕ್ಕೆ ಜಾಗ ಇರಲಿಲ್ಲ, ಅದಕ್ಕೆ ಅವಳದೇ ಒಂದು ಸ್ಟೂಲ್ ಮೇಲೆ ತಾನೇ ಜೋಡಿಸಿದ್ದು. ಬರ್ತ್ಡೇ ಪಾರ್ಟಿ, ಒಂದು ಹುಡುಗಿ ಕೇಕ್ ಕಟ್ ಮಾಡ್ತಾ ಇದ್ದಾಳೆ, ಅವಳ ಬರ್ತ್ಡೇ ಸೆಲೆಬ್ರೇಷನ್ಗೆ ಅವರ ಸಂಬಂಧಿಕರೆಲ್ಲರೂ ಬಂದಿದ್ದಾರೆ. ಸೊ ಇದು ಅವಳಿಗೆ ತುಂಬ ಇಷ್ಟವಾಗಿರೋಂಥ ಸೆಟ್ ಇದು. ಇದು ನಟರಾಜ. ನನ್ನ ತಂಗಿ ಡಾನ್ಸ್ ಕಲಿತಾ ಇದ್ದಾಳೆ, ಭರತನಾಟ್ಯ ಕಲಿತಾ ಇದ್ದಾಳೆ. ಅವಳ ಜೊತೆಗೆ ನಾನು ಕೂಡ ಸಂಗೀತ ಕಲಿತಾ ಇದ್ದೀನಿ. ಸೊ ಹಾಗಾಗಿ ಕಲೆ ಅಂತ ಬಂದಾಗ ನಮಗೆ ಮೊದಲು ಜ್ಞಾಪಕ ಬರೋದು ನಟರಾಜ. ಸೊ ಹಾಗಾಗಿ ನಟರಾಜ ವಿಗ್ರಹನ ಕೂಡ ನಾವು ಇದ್ರ ಜೊತೆಗಿಟ್ಟು ಪೂಜೆ ಮಾಡಿದ್ದೀವಿ. ಜೊತೆಗೆ ಅವಳು ಡಾನ್ಸಿಗೆ ಬಳಸುವಂಥ ಕಾಲು ಗೆಜ್ಜೆನ ಕೂಡ ಇಟ್ಟು ಪೂಜೆ ಮಾಡಿದ್ದೀವಿ. ಅದ್ರ ಮುಂದೆ ಗಣೇಶ ಕಾಣುತ್ತಲ್ಲ, ನಾನು ಆಗಲೇ ನಿಮ್ಗೆ ಹೇಳಿದೆ, ಅಪ್ಪ ಅವರ ಚಿಕ್ಕಮ್ಮ ಸೋಫಾ ಸೆಟ್ ಜೊತೆಗೆ ಒಂದು ಗಣೇಶ ಮಾಡಿದರು ಅಂತ. ಇದೇ ಆ ಗಣೇಶ, ಅವ್ರ ಕೈಯಾರೆ ಮಾಡಿದಂಥ ಗಣೇಶ ಇದು. ಅಲ್ಲೇ ಮುಂದೆ ಬಂದರೆ ನಾವು 101 ನೆನಪುಗೆ ಬಳಸುವಂಥ ಮೈಕ್ ಆಗಿರ್ಬೋದು ಅಥವಾ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಇದ್ರ ಪೂಜೆನ ಕೂಡ ನಾವು ಮಾಡಿದ್ದೀವಿ. ಹಾಗೆ ಪಟ್ಟದ ಗೊಂಬೆ, ದಸರಾ ಹಬ್ಬನ ಆಚರಿಸೋ ಪದ್ಧತಿ ಯಾರ್ಯಾರ ಮನೇಲಿದೆಯೋ ಪಟ್ಟದ ಗೊಂಬೆ ಇದ್ದೇ ಇರುತ್ತೆ. ಈ ಪಟ್ಟದ ಗೊಂಬೆ ಜೊತೆಗೆ ಬೇರೆ ಗೊಂಬೆನ ಕೂಡ ಅವರು ಇಟ್ಟು ಪೂಜೆ ಮಾಡ್ತಾರೆ. ಸೊ ನಾವು ಮೈಸೂರವರಾಗಿರೋದ್ರಿಂದ ಇದೊಂಥರ ತುಂಬ ಸ್ಪೆಷಲ್ ನಮಗೆ ಪಟ್ಟದ ಗೊಂಬೆ. ಹಾಗೆ ಸರಸ್ವತಿ ಪೂಜೆ ದಿನ ಸರಸ್ವತಿಗೆ ಪೂಜೆನ ಕೂಡ ಮಾಡಿದ್ವಿ. ಈ ದೀಪಗಳು ಕಾಣಿಸ್ತಿದೆಯಲ್ಲ, ಈ 4 ದೀಪ, ಒಂದು ಉದ್ದದ್ದು ಮತ್ತೊಂದು ಚಿಕ್ಕದ್ದು, ಇದು ನನ್ನ ಮೊದಲನೆಯ ಟೀಚರ್ ಆಗಿದ್ರು ಅವರು, ಶಿಲ್ಪಾ ಅನಂತ್ ಅಂತ. ಶಿಲ್ಪಾ ಮ್ಯಾಮ್ ಇವಾಗ ನಮಗೆ ತುಂಬ ತುಂಬ ಒಳ್ಳೆ ಫ್ಯಾಮಿಲಿ ಫ್ರೆಂಡ್. ಸೊ ಅವರು ಅಪ್ಪಂಗೆ ಅಮ್ಮಂಗೆ ಈ ದೀಪಗಳನ್ನ ಗಿಫ್ಟ್ ಮಾಡಿದ್ರು. ಸೊ ಈ ವರ್ಷವೇ ನಾವು ಇದೇ ಹಬ್ಬಕ್ಕೆ ನಾವು ಮೊದಲನೇದಾಗಿ ಇದನ್ನು ಇಡ್ತಾ ಇರೋದು. ಸೊ ಇದು ಕೂಡ ತುಂಬಾ ಸ್ಪೆಷಲ್ ನಮಗೆ. ಹಾಗೆ ಮೇಲೆ ಬಂದರೆ
ಪುಸ್ತಕಗಳು. ಸರಸ್ವತಿ ಪೂಜೆ ದಿನ ಬಹುಶಃ ಎಲ್ಲ ಮಕ್ಕಳು ಇದನ್ನು ಮಾಡಿರ್ತಾರೆ. ತಮ್ಗೆ ಇಷ್ಟವಾಗಿರೋ ಸಬ್ಜೆಕ್ಟ್ ಪುಸ್ತಕನೋ ಅಥವಾ ತಮಗೆ ಕಷ್ಟವಾಗಿರೋ ಸಬ್ಜೆಕ್ಟ್ ಪುಸ್ತಕನೋ ಇದನ್ನು ಇಟ್ಟು ನಮ್ಗೆ ಅದು ಈಸಿ ಆಗಲಿ, ಎಕ್ಸಾಮ್ನಲ್ಲಿ ಚೆನ್ನಾಗಿ ಮಾಡಲಿ ಅನ್ನೋ ಪುಸ್ತಕಗಳನ್ನ ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ. ಎಲ್ಲ ಮಕ್ಕಳು ಮಾಡಿರ್ತಾರೆ, ಹಾಗೆ ನನ್ನ ತಂಗಿ ಕೂಡ ಮಾಡಿದ್ದಾಳೆ. ಜೊತೆಗೆ ನಮ್ಮ ಗ್ರಂಥ ಭಗವದ್ಗೀತಾ, ಪೆನ್ನು, ಪೆನ್ಸಿಲು, ಕ್ರೇಯಾನ್ಸು ಇದನ್ನೆಲ್ಲನೂ ಇಟ್ಟು ಸರಸ್ವತಿ ಪೂಜೆ ದಿನ ಪೂಜೆ ಮಾಡಿದ್ವಿ. ಅದು ಕಲಶ. ದಸರಾದಲ್ಲಿ ನಾವು ಪಟ್ಟದ ಗೊಂಬೆ ಮುಂದೆ ಕಲಶ ಇಟ್ಟ ಮೇಲೇ ನಾವು ಗೊಂಬೆಗಳಿಗೆ ಪೂಜೆ ಮಾಡೋದು, ಗೊಂಬೆಗಳಿಗೆ ಜೀವ ಬಂದಿದೆ ಅನ್ನೋ ಹಾಗಾಗೋದು. ಸೊ ಅದು ನಮ್ಮ ಪದ್ಧತಿಯ ಕಲಶ. ಇನ್ನು ಇಲ್ಲಿ ಮುಂದೆ ಇರೋ ರೈಟಿಂಗ್ ಪ್ಯಾಡ್ನಲ್ಲಿ ಒಂದು ತುಂಬ ಈ ವರ್ಷದ ವಿಶೇಷ ಇದು. ಅಪ್ಪ ಒಂದು ಸರಸ್ವತಿ ಪೂಜೆ ದಿನವೇ ಒಂದು ಹೊಸ ಸ್ಕ್ರಿಪ್ಟ್ ಬರೆಯೋದಕ್ಕೆ, ಸಿನಿಮಾ ಸ್ಕ್ರಿಪ್ಟ್ ಬರೆಯೋದಕ್ಕೆ ಶುರು ಮಾಡಿದ್ದಾರೆ. ಇದ್ರ ಬಗ್ಗೆ ಮುಂದೆ ಎಲ್ಲ ಡೀಟೇಲ್ಸ್ನ ಅಪ್ಪ ನಿಮಗೆ ಕೊಟ್ಕೊಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ ವರ್ಷದ ದಸರಾ ನಮಗೆ ಎಲ್ಲದಕ್ಕಿಂತಲೇ ತುಂಬ ಒಂದು ಸಂಭ್ರಮ, ಸಡಗರ ಜಾಸ್ತಿ ಆಗಿದೆ. ಈ ಬೊಂಬೆಗಳನ್ನೆಲ್ಲ ನೋಡ್ತಾ ಇದ್ದರೆ ನಮ್ಗೆ ಏನು ಅನ್ಸುತ್ತೆ ಅಂದರೆ, ಮೊನ್ನೆ ನಾನು, ಅಪ್ಪ, ಅಮ್ಮ, ನನ್ನ ತಂಗಿ ಎಲ್ಲ ಮಾತಾಡ್ತಾ ಇದ್ವಿ. ಮನೆಗೆ ಎಲ್ಲ ಸಂಬಂಧಿಕರು ಬಂದಿದ್ದಾರೆ, ಬಂದು ಮನೆಯೆಲ್ಲ ತುಂಬಿ ತುಳುಕ್ತಾ ಇದೆ, ಈ ರೀತಿಯಾಗಿರುವಂಥ ಒಂದು ಭಾವನೆ ಬರ್ತಾಯಿತ್ತು. ಇದನ್ನು ಇಡೋದ್ರಲ್ಲಿ ನಮ್ಗೆ ಎಷ್ಟು ಸಂತೋಷ ಇರುತ್ತೋ, ಇದನ್ನು ತೆಗೆದು ವಾಪಸ್ ನಮ್ಮ ಡಬ್ಬಿಗಳಿಗೆ ಹಾಕುವಾಗ ಅಷ್ಟೇ ಬೇಜಾರಾಗತ್ತೆ. ಸೊ ನಾವು ನಮ್ಮ ಮನೇಲಿ ನಂಬೋದು ಈ ಬೊಂಬೆಗಳು ಬರೀ ಮಣ್ಣಿನ ಗೊಂಬೆ ಆಗಲಿ ಅಥವಾ ಪೇಪರ್ ಮೆಷಿನ್ ಬೊಂಬೆಗಳು ಮಾತ್ರ ಅಲ್ಲ, ನರಬೊಂಬೆಗಳಷ್ಟೇ ಜೀವ ಇರುವಂಥ, ನರಬೊಂಬೆಗಳಷ್ಟೇ ಭಾವನೆಗಳನ್ನ ತುಂಬಿಕೊಂಡಿರುವಂಥ ಒಂದು ದೇವರು ಇವರು. ಸೊ ಹಾಗಾಗಿ ದಸರಾ ಹಬ್ಬ ನಮ್ಮೆಲ್ಲರಿಗೂ ತುಂಬಾ ಇಷ್ಟವಾಗಿರುವಂಥ ಹಬ್ಬ. ನಮ್ಮ ಮನೆಯಲ್ಲಿ ದಸರಾ ಹಬ್ಬ ಆದಮೇಲೆ ಬೊಂಬೆಗಳನ್ನ ಪ್ಯಾಕ್ ಮಾಡಿ ವಾಪಸ್ ಇಟ್ಮೇಲೆ ಮನೆಯೆಲ್ಲ ತುಂಬ ಖಾಲಿ ಆಗ್ತಾ ಇರತ್ತೆ. ಈಗ ಯಾರಾದರೂ ಮನೆಗೆ ಗೆಸ್ಟ್ ಬಂದು ಹೋದಾಗ ಒಂದು ಭಾವನೆ ಬರುತ್ತಲ್ಲ, ಆ ರೀತಿಯಾದ ಒಂದು ವ್ಯಾಕ್ಯೂಮ್, ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ, ಆಯುಧ ಪೂಜೆಯ, ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಮತ್ತೆ ಮುಂದಿನ ವರ್ಷ ನಮ್ಮ ಬೊಂಬೆ ಮನೆಯ ಪರಿಚಯನ ಮತ್ತೊಮ್ಮೆ ಹೊಸದಾಗಿ ಹೊಸ ಗೊಂಬೆಗಳ ಜೊತೆಗೆ ಹಳೆ ಗೊಂಬೆಗಳ ಮರುಪರಿಚಯನ ಕೂಡ ನಿಮಗೆ ಮಾಡಿಸ್ತೀನಿ. ಎಲ್ಲರಿಗೂ ದಸರಾ ಹಬ್ಬದ, ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.